ಈ ಒಂದು ವಿಷಯ ಏನಿದೆ ನನ್ನ ಗಮನಕ್ಕೆ ಬಂದಿದೆ. ಆ ವಿಡಿಯೋನ ನಾನು ನೋಡಿದ್ದೀನಿ. ತಮಗೆ ಒಂದೆರಡು ವಿಚಾರ ಮುಂಚಿತವಾಗಿ ನಾನು ಹೇಳಬೇಕು. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಎಲ್ಲ ನೆರೆ ಹಾವಳಿ ಸಂದರ್ಭದಲ್ಲಿ ನಾವು ಪ್ರತಿಯೊಂದು ಕೆರೆನಲ್ಲಿರ್ಬೋದು ಹಾಗೂ ನದಿನಲ್ಲಿರ್ಬೋದು ಯಾವುದೇ ಈಜೋದು ಹಾಗೂ ಫಿಶಿಂಗ್ ಮಾಡೋದನ್ನು ನಾವು ಪ್ರೊಹಿಬಿಟರಿ ಆರ್ಡರ್ ಇಶ್ಯೂ ಮಾಡಿ ಸ್ಥಗಿತ ಮಾಡಿದ್ದೀವಿ. ಹಾಗೂ ಎಲ್ಲೆಲ್ಲಿ ಮಕ್ಕಳಿಗೆ ತೊಂದರೆ ಆಗ್ತಾಯಿದೆ, ಅಂಗನವಾಡಿ ಶಾಲೆ ಇರ್ಬೋದು, ಕಾಲೇಜ್ಗಳಿರ್ಬೋದು, ಎಲ್ಲದಕ್ಕೂ ಸರಿಸುಮಾರು 10-12 ದಿವಸ ನಾವು ರಜೆಯನ್ನು ಘೋಷಣೆ ಮಾಡಿದ್ದೀವಿ. ಇವತ್ತಿನ ಈ ಸಂದರ್ಭದಲ್ಲಿ ನಾವು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿರ್ಬೋದು, ನಿನ್ನೆ ಮುಖ್ಯಮಂತ್ರಿಗಳು ಬಂದರು, ಕಂದಾಯ ಸಚಿವರು ಬಂದರು, ಎಲ್ಲರೂ ಬಂದು ಜನರದ್ದು ಏನು ಬೇಡಿಕೆ ಇದೆ ಅದನ್ನು ಅವರು ಕೇಳಿದ್ದಾರೆ. ಹಾಗೂ ನಾನು ಈಗ ಕಿತ್ತೂರು ಶಾಸಕರ ಜೊತೆನೂ ಮಾತಾಡಿದ್ದೀನಿ. ಇಲ್ಲಿನ ಸಮಸ್ಯೆ ಹುಲಿಕೆರೆಯಲ್ಲಿ ಏನಿದೆ, ನಾವು ಇಮಿಡಿಯೇಟ್ಲಿ ತಕ್ಷಣವೇ ಒಂದು ಬೋಟ್ ಅರೇಂಜ್ಮೆಂಟ್ ಮಾಡಿಕೊಡ್ತೀವಿ. ಮಕ್ಕಳಿಗೆ ಯಾವುದೇ ತೊಂದರೆ ಆಗಬಾರ್ದು, ಯಾರಿಗೂ ಯಾವುದೇ ತೊಂದರೆ ಆಗಬಾರ್ದು. ನಾವು ಜನರ ಜೊತೆ ಇದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಸರಿಸುಮಾರು 36 ಬೋಟ್ಸ್ ದೋಣಿಗಳಿವೆ. ಎಲ್ಲೆಲ್ಲಿ ಅವಶ್ಯಕತೆ ನಮಗೆ ಬಿದ್ದಿದೆಯೋ ಅಲ್ಲಿ ನಾವು ಉತ್ತರ ಕನ್ನಡ ಜಿಲ್ಲೆಯಿಂದನೂ ದೋಣಿಗಳನ್ನು ತರಿಸ್ಕೊಂಡು ನಾವು ಜನರಿಗೆ ಮುಟ್ಟಿಸಿದ್ದೀವಿ. ಅಲ್ಲಿಂದ ಬೇಡಿಕೆ ಬರೋ ಮುಂಚೆ ನಾವೇ ಸ್ವಲ್ಪ ಪೂರ್ವ ಎಚ್ಚರಿಕೆ ವಹಿಸಿ ದೋಣಿಗಳನ್ನು ಎಲ್ಲೆಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸ್ಟೇಷನ್ ಮಾಡಬೇಕು ನದಿಗಳಲ್ಲಿ ನಾವು ಸ್ಟೇಷನ್ ಮಾಡಿದ್ದೀವಿ. ಇವರಿಗೆ ತಕ್ಷಣವೇ ನಾನು ತಹಶೀಲ್ದಾರ್ಗೆ ಹೇಳಿದ್ದೀನಿ ಹಾಗೂ ಶಾಸಕರ ಜೊತೆನೂ ನಾನು ಮಾತಾಡಿದ್ದೀನಿ. ಅಲ್ಲಿ ಬೋಟ್ ವ್ಯವಸ್ಥೆ ಮಾಡ್ತೀನಿ. ಅದಲ್ಲದೆ ಈಗ ಜನಪ್ರತಿನಿಧಿಗಳ ಜೊತೆ ಚರ್ಚೆ ಮಾಡಿಕೊಂಡು, ಸಚಿವರ ಜೊತೆ ಚರ್ಚೆ ಮಾಡಿಕೊಂಡು ನಾವು ಅಲ್ಲಿ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಏನಿದೆ, ಒಂದು ಸಣ್ಣ ಸೇತುವೆ ಮಾಡಿದ್ದೀವಿ ಅಂದರೆ ಅವರಿಗೆ ಪಾಪ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ನಾನು ಸರ್ಕಾರಕ್ಕೆ ಎಸ್ಟಿಮೇಟ್ ಮಾಡಿಕೊಂಡು ಒಂದು ಪ್ರಸ್ತಾವನೆ ಕಳಿಸ್ತೀನಿ. ಅಲ್ಲಿಂದ ಪಾಸಿಟಿವ್ ರಿಪ್ಲೈ ಬರುತ್ತೆ ಅಂತ ನನಗೆ ನಂಬಿಕೆ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.